ಶಶಿರಾಜ್ ಅಂತ. ಸಿನಿಮಾ ಹೇಗೆ ಅನ್ನಿಸ್ತು? ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ತುಂಬ ಜನಕ್ಕೆ ಸೀಟ್ಸಲ್ಲಿ ಇನ್ಕನ್ವೀನಿಯನ್ಸ್ ಆಯಿತು, ಕ್ಷಮೆ ಇರಲಿ. ಸುಮಾರು ಜನ ವಾಪಸ್ ಹೋದರು. ನಿಮಗೆ ಪರಿಚಯ ಇರೋರು ಯಾರಾದರೂ ವಾಪಸ್ ಹೋಗಿದ್ರೆ ಅವ್ರಿಗೂ ನಮ್ಮ ಕ್ಷಮೆ ಇರಲಿ. ದಯವಿಟ್ಟು ಮತ್ತೆ ಇನ್ನೊಂದು ಯಾವುದಾದ್ರು ಶೋ ನಾವು ಆರ್ಗನೈಸ್ ಮಾಡ್ತೀವಿ ಅವ್ರಿಗೋಸ್ಕರ. ನಿಮ್ಮಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ಹೊಸಬ್ರು ಹೊಸ ಸಿನಿಮಾ, ಬಟ್ ಸಿನಿಮಾ ತೀರಾ ಹೊಸದು ಅಂತ ಮಾತ್ರ ಅನ್ಸ್ಕೊಂಡಿಲ್ಲ ಅಂತ ಎಲ್ಲರ ಕಡೆಯಿಂದ ನಮಗೆ ಪ್ರತಿಕ್ರಿಯೆ ಸಿಗ್ತಿದೆ. ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ನಮ್ಮ ಸಿನಿಮಾ ಬಗ್ಗೆ ಒಂದು ಒಪಿನಿಯನ್ ರೈಸ್ ಮಾಡಿ. ನಿಮ್ಗೇನು ಅನ್ನಿಸ್ತೋ ಜೆನ್ಯೂನ್ ಒಪಿನಿಯನ್ ರೈಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡ ಇದೆ, ಒಂದೊಂದು ನಿಮಿಷ ಮಾತಾಡ್ಬಿಡ್ತೀವಿ ದಯವಿಟ್ಟು. ನನ್ನ ಹೆಸರು ಸುಖಿ ಅಂತ ಹೇಳಿ. ನಾನು ಈ ಸಿನಿಮಾದ ರೈಟರು. ನಾನು ಕಾಲೇಜ್ ಲೆಕ್ಚರರ್ ಆಗಿದ್ದೆ. ಸೊ ಕಾಲೇಜಲ್ಲಿ ಆಗಿದ್ದಂಥ ನೋಡ್ತಿದ್ದ ಸ್ಟೂಡೆಂಟ್ಸ್ನ ನೋಡಬೇಕಾದ್ರೆ ಅನಿಸಿದ ತರಲೆಗಳನ್ನೆಲ್ಲ ಬರೆದು ಇಟ್ಕೊಂಡಿದ್ದೆ ಒಂದು ಕಡೆ. ಕೊನೆಗೆ ಫೈನಲಿ ಅದನ್ನೆಲ್ಲ ಒಂದು ಫ್ರೇಮ್ ಮಾಡಿ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ಭರತ್ ವರ್ಷ ಅವರು ನನ್ನ ಫ್ರೆಂಡೇ, ಅವರು ಡೈರೆಕ್ಟರು. ಸೊ ನಾವೆಲ್ಲ ಪ್ಲ್ಯಾನ್ ಮಾಡಿ ಕಾಸ್ಟಿಂಗ್ ಮಾಡಿ ಒಂದು ಸಿನಿಮಾ ಮಾಡಿದ್ವಿ. ಬಟ್ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಡಿಯನ್ಸ್ ಮುಖಾಂತರ ಅಷ್ಟು ಸಿಕ್ಕಿಲ್ಲ. ರೀಸನ್ ಏನಂದರೆ ಜನಗಳು ಬರ್ತಾ ಇಲ್ಲ ಥಿಯೇಟರ್ಗೆ. ನನಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟೂಡೆಂಟ್ಸ್ನ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ, ಒಂದಷ್ಟು IT ಕಂಪನಿಯವ್ರನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಮ್ಗೆ ಹೇಗೆ ತಲುಪಬೇಕಂತ ಅನ್ನೋದು ಗೊತ್ತಾಗಿಲ್ಲ. ನೀವು ನೋಡಿರ್ಬೋದು, ಈ ನಡುವೆ ಅಷ್ಟೇ ನಾವು ಪ್ರಮೋಷನ್ ಮಾಡ್ತಾ ಇರೋದು. ಅದಕ್ಕೆ ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇರೋದು, ನಮ್ಮ ಕೈಲಿ ಪ್ರಮೋಷನ್ ಎಷ್ಟಾಯ್ತೋ ಗೊತ್ತಿಲ್ಲ, ನೀವು ಸ್ವಲ್ಪ ಅದಕ್ಕೆ ಕೈ ಜೋಡಿಸಿ ಪ್ರಮೋಷನ್ ರೀತಿಯಲ್ಲಿ ಒಂದಷ್ಟು ಪೋಸ್ಟ್ಗಳು ಏನಾದರೂ ಒಂದಷ್ಟು ಬರ್ದಾಕಿ. ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಬರೀರಿ. ನಾನು ಅದನ್ನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಪ್ರೆಸ್ ಎಲ್ರಿಗೂ ಹೇಳಿದ್ದೆ, ನಿಮಗೆ ಇಷ್ಟ ಆದರೆ ಮಾತ್ರ ನಮ್ಮ ಸಿನಿಮಾ ಬಗ್ಗೆ ಬರೀರಿ ಅಂತ ಹೇಳಿ. ಸೊ ಇಷ್ಟ ಆಗಿದ್ರೆ ಬರೀರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ ಕೊಟ್ಟು ಇಲ್ಲಿಗೆ ಬಂದು ನೋಡಿದ್ದಕ್ಕೆ ಶೋನಾ, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್ ಅಂತ. ಇದರಲ್ಲೊಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮ್ಗೆ ಏನು ಅನಿಸ್ತು ಅದನ್ನ ದಯವಿಟ್ಟು ಶೇರ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಹೇಳಿ. ಥ್ಯಾಂಕ್ ಯು. ಓಕೆ, ಫಸ್ಟ್ ಆಫ್ ಆಲ್ ನೀವೆಲ್ಲರೂ ನಾವು ಕರೆದಿದ್ದು ಒಂದೇ ಒಂದು ಮಾತಿಗೆ, ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇಲ್ಲಿ ಬಂದು ಸಿನಿಮಾ ನೋಡಿದ್ದೀರಾ. ಐ ಹೋಪ್ ನಿಮ್ಗೆಲ್ರಿಗೂ ಸಿನಿಮಾ ಫುಲ್ ಮಜಾ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಯಾರಿಗೂ ಸಿನಿಮಾದ ಬ್ಯಾಕ್ಗ್ರೌಂಡ್ ಇಲ್ಲ, ನಾವೆಲ್ಲರೂ ಚಿಕ್ಕ ಚಿಕ್ಕ ಕಲಾವಿದರೆ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಆದಷ್ಟು ಬರೀರಿ ಸೋಷಿಯಲ್ ಮೀಡಿಯಾಗಳಲ್ಲಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗಳಿಗೆ ತಿಳಿಸಿ. ನೀವೆಲ್ಲರೂ ಪ್ರಮೋಷನ್ ಮಾಡಿಕೊಡ್ಬೇಕು ಇವಾಗ ನಮ್ಮ ಸಿನಿಮಾನ, ಅಷ್ಟೇ. ತುಂಬ ಥ್ಯಾಂಕ್ಸ್. ನಾನು ಆಗಲೇ ಹೇಳಿದ್ದೀನಿ ಅರೇಂಜ್ ಮ್ಯಾರೇಜ್ ಆಗೋದು ಅಂತ. ಎಲ್ರಿಗೂ ನಮಸ್ಕಾರ, ನಾನು ಚರಿತ್ರ. ಮೂವಿನಲ್ಲಿ ನೋಡಿದ್ದೀರಾ ನನ್ನ. ಸೆಕೆಂಡ್ ಹಾಫಲ್ಲಿ ಬರ್ತೀನಿ. ಸೊ ಮೂವಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲ ಏಜವ್ರಿಗೂ ಕನೆಕ್ಟ್ ಆಗುವಂಥ ಮೂವಿ. ಎಲ್ಲ ಏಜವ್ರಿಗೂ, ಚೈಲ್ಡ್ಹುಡ್ಡಿಂದ ಇರ್ಬೋದು, ಮಿಡಲ್ ಏಜ್ ಅವರಾಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು. ಇಲ್ಲೆಲ್ಲ ಎಲಿಮೆಂಟ್ಸ್ ಇದೆ. ನಿಮಗೆ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಫ್ಯಾಮಿಲಿ ಇದೆ, ಎಲ್ಲ ಎಲಿಮೆಂಟ್ಸ್ ಸಿಗುತ್ತೆ. ಸೊ ಹಾಗಾಗಿ ಎಲ್ಲರೂ ಬಂದು ನೋಡ್ಬೋದು ಅನಿಸುತ್ತೆ. ನಾವು ಅವಾಗಿಂದ ನಮ್ಮ ಟೀಮವ್ರು ಎಲ್ಲರೂ ಹೇಳಿದ್ದಾರೆ. ಸೊ ಜನ ಬಂದು ಥಿಯೇಟ್ರಲ್ಲಿ ನೋಡ್ತಾ ಇಲ್ಲ ನಮ್ಮ ಮೂವಿನ ಅಂತ. ಸೊ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಪ್ಲೀಸ್ ನಿಮಗೆ ನಮ್ಮ ಮೂವಿ ಇಷ್ಟ ಆಗಿದ್ರೆ, ಎಲ್ಲರ ಹತ್ರ ಇವಾಗ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಅಲ್ಲಿ ಒಂದು 2 ಲೈನ್ ನಮ್ಮ ಮೂವಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ನೀವು ಶೇರ್ ಮಾಡಿದ್ರೆ ಬಹುಶಃ ಇನ್ನೊಂದಷ್ಟು ಜನಕ್ಕೆ ತಲುಪುತ್ತೆ ಅದು. ಸೊ ಹಾಗಾಗಿ ನಮ್ಮ ಮೂವಿ ಇನ್ನೂ ಒಂದಷ್ಟು ಜನ ಥಿಯೇಟ್ರ್ಗಳಲ್ಲಿ ಓಡುತ್ತೆ. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡೈರೆಕ್ಟ್ರು